ಅಷ್ಟೇ ಮೃತಪಟ್ಟ ಯಾದಗಿರಿ ಪಿಎಸ್ಐ ಪರಶುರಾಮ್ ಕುಟುಂಬಸ್ಥರನ್ನ ಇವತ್ತು ಬಿಜೆಪಿ ನಾಯಕರು ಭೇಟಿಯಾಗ್ತಾ ಇದ್ದಾರೆ. ಯಾದಗಿರಿಯಲ್ಲಿ ಪಿಎಸ್ಐ ಪರಶುರಾಮ ಸಾವು ಪ್ರಕರಣ ರಾಜಕೀಯವಾಗಿ ಅದು ಚರ್ಚೆ ಆಗ್ತಾ ಇದೆ. ಸೋಮನಾಳ ಗ್ರಾಮಕ್ಕೆ ಇವತ್ತು ಬಿಜೆಪಿ ನಾಯಕರು ಭೇಟಿ ಕೊಡ್ತಾ ಇದ್ದಾರೆ. ಪರಶುರಾಮ್ ಕುಟುಂಬಸ್ಥರನ್ನ ಭೇಟಿ ಮಾಡ್ತಾ ಇದ್ದಾರೆ. ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕ ಪರಶುರಾಮ್ ಕುಟುಂಬಕ್ಕೆ ಸಾಂತ್ವನವನ್ನು ಕೂಡ ಹೇಳ್ತಾರೆ ಅಶೋಕ್ ಅವರು. ಯಾಕೆ ಅಂತಂದರೆ ಇದು ರಾಜ್ಯ ಸರ್ಕಾರದ ಮೇಲೆ ಬಂದಿದೆ, ಶಾಸಕರ ಮೇಲೆ ಬಂದಿದೆ. ಶಾಸಕರು ಕಿರುಕುಳ ಕೊಟ್ಟರು, ಲಂಚಕ್ಕೆ ಬೇಡಿಕೆ ಇಟ್ಟರು, ಹೀಗಾಗಿ ಮನನೊಂದಿದ್ದರು ಅವರು. ಅದರಿಂದ ಅವರಿಗೆ ಹೃದಯಾಘಾತವಾಗಿ ಮೃತಪಟ್ಟರು ಅಂತ ಅವರ ಪತ್ನಿನೇ ಮಾಡಿರ್ತಕ್ಕಂಥ ನೇರವಾದ ಆರೋಪ. ಪರಶುರಾಮ್ ಅವರ ಪತ್ನಿ ನೇರವಾಗಿ ಆರೋಪ ಮಾಡಿದ್ದಾರೆ. ಜೊತೆಗೆ ಶಾಸಕರು ಮತ್ತು ಅವರ ಪುತ್ರನ ವಿರುದ್ಧ ದೂರು ಕೊಟ್ಟಿದ್ದಾರೆ. FIR ಆಗಿದೆ. ರಾಜ್ಯ ಸರ್ಕಾರ ಪ್ರಕರಣವನ್ನು CID ವಹಿಸಿದೆ. ಈಗ ಇಡೀ ರಾಜ್ಯ ಸರ್ಕಾರದ ಶಾಸಕರೆಲ್ಲರೂ ವಸೂಲಿಗೆ ಇಳಿದುಬಿಟ್ಟಿದ್ದಾರೆ ಅಂತ BJPಯವರ ಆರೋಪ. ಈ ನಿಟ್ಟಿನಲ್ಲಿ ಇವತ್ತು ಆರ್ ಅಶೋಕ್ ಅವರು ಭೇಟಿ ಕೊಡ್ತಾ ಇದ್ದಾರೆ. ಪರಶುರಾಮ್ ಅವರ ಪತ್ನಿ ಅಥವಾ ಅವರ ಕುಟುಂಬಸ್ಥರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಭೇಟಿಯಾಗಿ ಅವರಿಗೆ ಸಾಂತ್ವನವನ್ನು ಹೇಳ್ತಾರೆ, ಅವರಿಗೆ ನೈತಿಕ ಸ್ಥೈರ್ಯವನ್ನು ಕೊಡ್ತಾರೆ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಅಂದರೆ ಅದು PSI ಪರಶುರಾಮ್ ಸಾವು ಪ್ರಕರಣ ಗಂಭೀರವಾಗಿ ತಗೊಂಡಿದ್ದಾರೆ. ಇದನ್ನು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಳಸ್ಕೊಳ್ತಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಸದನದ ಒಳಗೆ ಮತ್ತು ಹೊರಗೆ ಇದು ಮತ್ತೊಂದು ಅಸ್ತ್ರ. ಅದರಲ್ಲೂ ದಲಿತ ನಾಯಕ, ದಲಿತ ಮುಖಂಡ, ದಲಿತ ಸಿಬ್ಬಂದಿ ಒಬ್ಬನನ್ನು ಕಾಪಾಡಿಕೊಳ್ಳೋದಕ್ಕೆ ಇವ್ರ ಕೈಲಿ ಆಗಲಿಲ್ಲ. ಪದೇ ಪದೇ ಈ ಥರದ ಪ್ರಕರಣಗಳು ನಡೀತಾ ಇದೆ. ಚೆನ್ನಾರೆಡ್ಡಿ ಅಂತಕ್ಕಂಥ ಶಾಸಕ 30 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು, ಕಿರುಕುಳ ಕೊಡ್ತಾ ಇದ್ರು ಅಂತೆಲ್ಲ ಆರೋಪಗಳು. ರಾಜಕೀಯವಾಗಿ ಅದನ್ನು ಬಳಸ್ಕೋತಾರೆ.